ಮಹಾಂತೇಶ್ ಕೌಜಲಿಗೆ ಇವತ್ತೇ ಕೊಡ್ತೀನಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಬೈಲೊಂಗಲು, ಕಿತ್ತೂರು, ಸೌದತ್ತಿ, ರಾಮದುರ್ಗ್ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಇತರ ಮುಂಗಾರು ಬೆಳೆಗಳು ಅತಿವೃಷ್ಟಿ, ದುರ್ಬಲ ಕೀಟನಾಶಕ ಹಾಗೂ ಹೆಚ್ಚಿನ ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು, ರೈತರು ಬೆಳೆ ಪರಿಹಾರಕ್ಕಾಗಿ ಬೈಲೊಂಗಲ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಂತಹ ಮುಷ್ಕರವನ್ನು ಪ್ರಾರಂಭವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಇದನ್ನ ಸನ್ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತರಬಯಸ್ತೀನಿ. ಈ ಬಾರಿ ಬಹುಶಃ ಅತ್ಯಂತ ಒಳ್ಳೆ ರೀತಿಯಂತ ಮಳೆ ಆಗಿರುವುದರಿಂದ ನಮ್ಮ ಭಾಗದ ರೈತರೆಲ್ಲ ಬಹಳ ಸಂತೋಷ ಪಟ್ಟಿದ್ರು. ಈ ಬಾರಿ ಇದ್ರ ಸಹಿತ ಒಂದು ಒಳ್ಳೆ ರೀತಿಯಂತ ಬೆಳೆಯನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ನನ್ನ ಬೈಲೊಂಗಲ್ ಮತ್ತು ಕಿತ್ತೂರು ಇವೆರಡೇ ತಾಲೂಕಿನಲ್ಲಿ ಸುಮಾರು 40,000 ಹೆಕ್ಟೇರು, 40ರಿಂದ 45,000 ಹೆಕ್ಟೇರ್ ಇವತ್ತು ಸೋಯಾಬೀನ್ ಬೆಳೀತಾರೆ. 8,000 ಹೆಕ್ಟೇರ್ ಇಲ್ಲ ಸರ್, 2 ನಿಮಿಷ ಬರೀ ಹೆಕ್ಟೇರು ಏನು ಹೆಸರು ಬೆಳೀತಾರೆ. ಬಹುಶಃ ಇವತ್ತು ಅತಿವೃಷ್ಟಿ ಬಹಳ ಮಳೆ ಆಗಿರೋದ್ರಿಂದ ಮತ್ತು ಕಳಪೆಯಾದಂತಹ ಕ್ರಿಮಿನಾಶಕ ಮತ್ತು ಕೀಟ ಬಾಧೆಯಿಂದ ಇವತ್ತು ಸಂಪೂರ್ಣವಾಗಿ ರೈತರು ಕಷ್ಟದಲ್ಲಿದ್ದಾರೆ. ಸೋಯಾಬೀನ್ ಬೆಳೆ ಬಹಳ ಚೆನ್ನಾಗಿ ಬೆಳೆದ್ರು ಸಹಿತ ಒಂದ್ ಗಿಡದಲ್ಲಿ ಒಂದು ಕೌಜಲಿಗೆ ಅವರೇ ನಿಮ್ಗೆ ಏನಾಗ್ಬೇಕು ಝೀರೋ ಅವರಲ್ಲಿ ಪ್ರೆಸೆಂಟ್ ಮಾಡಿ ನೀವು ಕಾಲ್ ಸೀನಿಯರ್ ಎಮ್ಎಲ್ಎ ಕಾಲಿಂಗೇಷನ್ ಚರ್ಚೆ ಮಾಡ್ತದಾ? ಸಾಧ್ಯ ಆಗಿಲ್ಲ. ಏನಾಗ್ಬೇಕು ಹೇಳಿ. ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೋತೀನಿ, ತಮ್ಮ ಮೂಲಕ ಈ ರೈತರ ಕಷ್ಟ ನೆರವಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಜಾಯಿಂಟ್ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು. ಇದು ಮೊದಲೇದ್ದು. ಎರಡನೇದ್ದು, ಈಗಾಗಲೇ ಅವರೆಲ್ಲ ಇನ್ಸೂರೆನ್ಸ್ ಮಾಡಿದಾರ. ಆ ನಿಟ್ಟಿನಲ್ಲಿ ಅವರಿಗೆ ಮಿಡ್ ಸೀಸನ್ ಅಡ್ವರ್ಸಿ ಇನ್ವೋಕ್ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಸಿಗುವಂತ ಒಂದು ಕೆಲಸವನ್ನ ಇವತ್ತು ತಾವು ಮಾಡಿ, ಇವತ್ತು ರೈತರೇನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದಾರಲ್ಲ ಅವರಿಗೆ ನೆರವಿಗೆ ಬರುವ ಮೂಲಕ ಅವರಿಗೆ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಬೈಲುವಂಗ್ಲ, ಕಿತ್ತೂರು ಮತ್ತು ಸವದತ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದು ನನ್ನ ಗಮನಕ್ಕೆ ಬಂದಿದೆ. ಶಾಸಕರು ಮಾತನಾಡಿದರು ಮೊನ್ನೆನೂ. ಇದು ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಏನು ಕಾಯಿ ಕಟ್ಟದೇ ಇರತಕ್ಕಂಥದ್ದು, ರೋಗ ಬಂದಿರತಕ್ಕಂಥದ್ದು. ಈಗಾಗಲೇ ನಾನು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಮಾಡಿದ್ದೀನಿ ಮತ್ತು ಯೂನಿವರ್ಸಿಟಿಯವರೆಗೂ ಸಹ ಅದನ್ನು ಸಂಪೂರ್ಣವಾಗಿ ಸೈನ್ಸಿಸ್ಟ್ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರಿಗೂ ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಯೂನಿವರ್ಸಿಟಿಯವರಿಗೆ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸರ್ವೆ ಮಾಡಲಿಕ್ಕೂ ಸಹ ಹೇಳಿದ್ದೀನಿ. ಇದೆಲ್ಲ ಜೊತೆಗೆ ಇನ್ಶೂರೆನ್ಸ್ ವಿಚಾರದಲ್ಲೂ ಮಿಡ್ ಸೀಸನ್ ಇದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ, ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ, ಆ ಎಲ್ಲ ವಿಚಾರದಲ್ಲಿ ನಾನು ಶಾಸಕರ ಜೊತೆಲೂ ಮಾತನಾಡಿ ನಮ್ಮ ಇನ್ನೊಂದು 2 ದಿವಸದೊಳಗಡೆ ಅಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಮುಂದಿನ ಕ್ರಮ ತಗೋತೀವಿ. ಈ ರೀತಿಯಾಗಿ ಈಗ ಕೃಷಿ ಮಂತ್ರಿಗಳಿಗೆ ವಾಹಿನಿ ಮುಖಾಂತರ ಏನು ಆಶ್ವಾಸನೆ ಕೊಡ್ತಾರೆ ರೈತರಿಗೆ ಕೇಳೋಣ. ಬೈಲೊಂಗಲದಲ್ಲಿ ಇವತ್ತು ಅಹೋರಾತ್ರಿ ಧರಣಿ. ಅದೇ ಸೋಯಾಬೀನ್ ಬೀಜ ಇಲ್ಲಿ ಪ್ರಶ್ನರಿದ್ದಾರೆ, ವೇದಿಕೆಲಿದ್ದೀವಿ. 1,000 ಜನ ರೈತರು ಇವತ್ತು ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇಂದ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೋರಾಟವನ್ನು ಮಾಡ್ತಾವ್ರೆ. ಬಂದಿದ್ದೆ, ಲೌಡ್ ಸ್ಪೀಕರ್ ಕೊಟ್ಟಿದ್ದೀನಿ. ಪ್ರಶ್ನರವ್ರೆ, ಇದು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯಾರು ಉನ್ನಾಳ ನಡೆಸವ್ರ, ಇಲ್ಲಿ ಅಧಿಕಾರಿಗಳು ಯಾರು ಶಾಮೀಲ್ ಅವ್ರೆ, ದಯಮಾಡಿ ತನಿಖೆ ಆಗ್ಬೇಕು. ಈ ಅಧಿವೇಶನದಲ್ಲಿ ನೀವು ಏನಂತ ಮಾತಾಡ್ತಿರೋ ರೈತರಿಗೆ, ತಾವು ರೈತರ ಮಗ, ನೀವು ರೈತ ಕುಟುಂಬದಿಂದ ಬಂದವರು, ಅದರಿಂದಾಗಿ ಇಡೀ ಸಭೆಯಲ್ಲಿ 1,000 ಜನ ಇದ್ದೀವಿ. ತಮ್ಗೆ ವಿಡಿಯೋ ಕಾಲ್ ಮಾಡಿದ್ರೆ ಬೇಕಾದ್ರೆ ನೀವು ಮನೆಯಲ್ಲಿ ನೋಡ್ಬೋದು. ಸೋಯಾಬೀನ್ ಏನ್ ಬಿತ್ತನೆ ಬೀಜ ಎತ್ತರಕ್ಕೆ ಬೆಳೆದೈತೆ, ಹೂವಿಲ್ಲ, ಕಾಯಿಲ್ಲ. ಹತ್ತಿ ಬೀಜ ಕಳಪೆ ಅಂತೆ. ಬೈಲೊಂಗಲ ಬೆಳಗಾವಿ ಜಿಲ್ಲೆ, ಬೈಲೊಂಗಲ ತಾಲೂಕು, ಧಾರವಾಡ ಜಿಲ್ಲೆ, ಒಟ್ಟು 8 ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕ 8 ಜಿಲ್ಲೆನಲ್ಲಿ
ರಿಪೋರ್ಟ್ ಮಾಡಿಸ್ತೀವಿ. ಏನಾದ್ರು ಇದ್ರೆ ಯಾವ ತಪ್ಪಿತಸ್ಥರಿದ್ದಾರೋ, ಯಾವ ಕಂಪನಿ ಇದು ಮಾಡಿದಾರೆ, ಯಾವ ತಪ್ಪಿದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಸೊ ಮಾತಾಡ್ತೀನಿ. ಆಮೇಲೆ ಯೂರಿಯಾ ಮತ್ತು ರಸಗೊಬ್ಬರ ಮತ್ತು ಔಷಧಿ ದಯಮಾಡಿ ಅಣ್ಣ, ನಾನು ನಿಮ್ ತಮ್ಮನಾಗಿ, ನೀವೆಲ್ಲ ಒಂದೇ ಜಿಲ್ಲೆಯವರು, ನೀವು ರೈತರ ಮಗ, ನಾನು ರೈತರ ಮಗ. ಇಲ್ಲಿ ರೈತರದ ಕತೆ ಇವತ್ತು ನೋಡಿದ್ರೆ ನೀವು ಕಣ್ಣಲ್ಲಿ ನೀರ್ ಹಾಕತ್ತಿದ್ರಿ. ಆ ಒಂದು ಪರಿಸ್ಥಿತಿ ಆಗಿದೆ. ಟ್ರ್ಯಾಕ್ಟರ್ ನಲ್ಲಿ ತುಂಬ ಬಂದ ಸೋಯಾಬೀನ್ ಗಿಡನ ರೋಡಲ್ಲಿ ಇವತ್ತು 3 ಕಿಲೋಮೀಟರ್ ದೂರದಿಂದ AC ಅವ್ರ ಕಚೇರಿ ಹತ್ರ ಬಂದಿದ್ದೀವಿ. ದಯಮಾಡಿ ಅಣ್ಣ, ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರದ ಮೇಲೆ, ನಿಮ್ಮ ಇಲಾಖೆ ಮೇಲೆ ನಮಗೆ ಗೌರವ ಇದೆ. ಯಾಕೆ ಹಿಂದಿನಿಂದನೂ ರೈತರ ಪರವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಇದನ್ನ ಎಲ್ಲಿ ತಪ್ಪಾದ ದಾರಿ ಹುಡುಕ್ಬೇಕು. ಇಲ್ಲಿ ರುದ್ರಪ್ಪ ಸಾವ್ಕಾರ್ ಅಂತ ಅವ್ರ ಮಗವರು, ಬಸವರಾಜ ಮುಖರ್ಜಿ ಸಾಹೇಬ್ರು ಅಂತ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಪುಟ್ಟಣ್ಣ ಅವ್ರ ಕಾಲದ ಅವ್ರ ಮಗ ಮಾತಾಡ್ತಾರೆ. ದಯವಿಟ್ಟು ಮಾತಾಡೋಣ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ಇವಾಗ ಸೋಯಾಬೀನು ಮತ್ತ ಹೆಸರು, ಹತ್ತಿ ಇಲ್ಲೇ ಮೂಲ ಬೆಳೆಗಳು ಸರ್. ಇಲ್ಲಿ ಯಾವುದೇ ತರದ ಒಂದು ಕಾಯಿ ಇಲ್ಲ, ಹೂ ಇಲ್ಲ. ಕೆಲವೊಂದು ಕಡೆ ಹೂ ಕಾಯಿ ಆದ್ರೆ ಅದಕ್ಕೆ ಎಷ್ಟೊಂದು ಕೀಟನಾಶಕ ಬಳಸಿದ್ರು ಕಂಟ್ರೋಲ್ ಬರ್ತಾ ಇಲ್ಲ. ಹೀಗಾಗಿ ನಾವು ಎಲ್ಲ ಸರ್ವೆ ಮಾಡಿಸಿ, ತಮಗೂ ತಮ್ಮ ಸೈಂಟಿಸ್ಟ್ ಮಾಡಿ ಒಬ್ರು ಬಂದಿದ್ರು. ಬಟ್